ಕೋಲಾರವರೆಗೂ ನಿದ್ದೆ ಬರಲ್ಲ, ಇಲ್ಲಿ KGF ನಿದ್ದೆ ಬರಲ್ಲ ಕೆಲವರಿಗೆ. ಹಂಗಾಗಿ ಅದಕ್ಕೆ ನಾವೀಗ ರೇಷನ್ ಕಾರ್ಡ್ ನೋಡಿದ್ರೆ 14,000 ಜನ ರೇಷನ್ ಕಾರ್ಡ್ ಹೋಗೋದು ನಿಜನಾ? ಪೇಷಂಟ್ ಪೆನ್ಷನ್ ಹೋಗಿದೆ. ರೇಷನ್ ಕಾರ್ಡ್ 4,000 ನಾನು ಅಂಕಿಅಂಶ ಕೊಟ್ಟಿದ್ದೀನಿ. ಅದನ್ನು ಕೆಲವರು ಹೋಗಿ ಮನೆ ಈಗ ಹೋಗೋದು, ಈಗ ಹೋಗಿ ಹೇಳ್ತವ್ರೆ. ನೀವು ನೋಡಿದ್ರೆ ಬಿಟ್ಟಿರಲಿಲ್ಲ, ನೋಡಿದ್ರೆ ಹೋಗಿ ಮನೆ ಹತ್ರ ಇಲ್ಲ ಇದನ್ನ ಏನು ಕ್ಯಾನ್ಸಲ್ ಮಾಡಿಲ್ಲ, 29ನೇ ತಾರೀಕು ಮೇಡಮ್ ವಾರ್ಡ್ ಒಂದು ಸಾಲ ಮಾಡ, ಯಾವ ಸಾಲ ಮಾಡಕ್ಕಾಗಲ್ಲ. Every dream deserves a strong boundary. Every family deserves complete security. Tom Michael Compound Walls brings you high-quality precast concrete walls that protect what matters most. Beautiful designs, long-lasting durability, and fast installation, all at an affordable price. Build with confidence. Call 88610-910-77 today for a free site visit. ఒకసారి వాళ్ళకి ఇచ్చేసి ఒకసారి ఇచ్చేసి ఇంట్లో ఒకసారి పెట్టుకోమని போ கிட்ட போ நீ வேணாம் இல்லைப்பா ஒரு 10 பேர் இருக்கட்டும்ன்றதுனால அவ்வளோதான். இதே 2 பேர் தான் போனோம். அவர் ஒண்டியா ಮಾಡಿಸ್ಕೊ. ಅಲ್ಲ ಅವ್ರು ಹೇಳ್ಬೇಕು బాగున్నాను, నువ్వు బాగున్నావా? ಹಳೆ ಬೂತ್ ನಂಬರು ಹೊಸ ಬೂತ್ ನಂಬರ್ 2 ಮೆನ್ಷನ್ ಮಾಡೇ ಮಾಡಬೇಕು. ಹಾಂ ಈ ಬೂತ್ ಹಾಸ್ಪಿಟಲ್ 2025 BLO 2025 ಎಷ್ಟು ಹೊಟ್ಟದಮ್ಮ ಮನೆಯಲ್ಲ? ವೋಟರ್ಸ್ ಎಷ್ಟು ಜನ ಇದ್ದಾರೆ? 6. చిక్కదంటే రైట్ సైడ్ బారమ్మ ఇట్లా సైడ్ ఆంధ్ర అంటే అయ్యారు 9 ఫారం వేరే కష్టం అప్పుడు అదే వెళ్ళి లిస్ట్లో ఆర్డర్ మ్యాపింగ్ అవుతుంది నంబర్ వాళ్ళకి. ಮೊದಲು ರಮೇಶ್ ಅಣ್ಣ ಉಂಟದ KR ರಮೇಶ್ ಅಣ್ಣ ಅದು వీళ్ళు వార్డులో ఉండింది నాకు మన వాడికి వచ్చి సుమారు ఏళ్ళు అయిపోయా. ఈ ఓటు మొదలు ఎప్పుడేస్తారు ఎక్కడేస్తారు? దీంట్లో వేసింటాం, పార్క్ వేసింటాం, గణేశ్వరంలో అనేక మాకు లిస్ట్ రాలేదు. నేను 2002 లిస్ట్ ಇವತ್ತಲ್ಲಿ ಇರ್ತದೆ. 106 ಈಗ ಹೊಸದು 120. ಎಷ್ಟು ಹೊಡೆದಮ್ಮ ಹೊಡೆಯಲ್ಲ? 6 ಒಂದು ಬರ್ಕೊಂಡು ಗೀತಾ ID ನಂಬರ್ ಬೇಕಾ? ADP 06 156 468
ಫೋನ್ ನಂಬರ್ 7760843095 ಆಯ್ತಾ? ನೀವು BLO ಹೆಂಗೆ ಆಗ್ತೀರಾ? ನಾವು ಬೇವಲು ಹಾಂ, ಕಮ್ಯುನಿಟಿ ಮೊಬಲೈಸರ್ ಮುನ್ಸಿಪಾಲ್ಟಿ ಈಗ ನೀವು 4 ಜನ ಒಬ್ಬೊಬ್ರಿಗೆ ಒಂದೊಂದು ಬೂತ್ ತಾನೆ? ಫೋನ್ ನಂಬರ್ ಈಗ ಹತ್ರ ಇದ್ರಾ? ಇಲ್ಲ ಸರ್, ವಾರ್ಡ್ ನಂಬರ್ 22 4 ಬೂತ್ ಇದೆ. ಅದಕ್ಕೆಲ್ಲ ಒಟ್ಟಾಗಿ ನಿಮ್ದೆಲ್ಲ ಆಯ್ತಾ? ಇನ್ನು ಎಷ್ಟು ಬಾಕಿ ಇದೆ? ಇದೆ ಸರ್. ಇನ್ನು 4 8 12 ದಿವಸ ಇದೆ. 12 ದಿವಸ ಆಯಾದ ಅಂಗನವಾಡಿಲ್ಲ ಕೊಡ್ತಟ ಈ ಒಂದು ಸಮಸ್ಯೆ ಏನಂತ ಐಡಿ ಕಾರ್ಡ್ ಕೊಡಿ. ನಾನು ಸೂಪರ್ವೈಸರ್ ಅನಿಲ್ ಕುಮಾರ್ ಮಾತಾಡಿದೆ. ಅನಿಲ್ ಕುಮಾರ್ ಏರಿಯಾ ಬರ್ತಾರಾ? ಆನಂದ್ ಕುಮಾರ್ ಬಂದಿದ್ರೆ ಚೆನ್ನಾಗಿತ್ತು. ಈಗ ಈ ಸಮಸ್ಯೆ ಏನಾಗಿದೆ ಅಂದರೆ KGF ಅಲ್ಲಿ ಈಗ ದೂರುಗಳು ಹೋಗಿದೆ, ನಮ್ಗೆ ಬಂದಿದೆ. ಈಗ ತಂದೆ ತಾಯಿ ತೀರೋಗಿದ್ದಾರೆ, ಮಕ್ಕಳಿದ್ದಾರೆ. ಈಗ ತಂದೆ ತಾಯಿ ಇದ್ದಾರೆ ಅಂತೇಳಿ ಕರ್ಕೊಂಬಂದು ಅವ್ರನ್ನ ಎಂಟ್ರಿ ಮಾಡ್ತಾರೆ ಅನ್ನುವಂಥದ್ದು ದೂರುಗಳು ಬರ್ತಾ ಇದೆ. ಅದು ಹೆಂಗೆ ಸಾಧ್ಯನಾ? ಆಗೋದಿಲ್ಲ. KGF ಅಲ್ಲಿ ಕೆಲವು ಕಡೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆಗೋದೇ ಇಲ್ಲ. ಮತ್ತೆ ಹೆಂಗೆ ಇವರು ಬೇರೆ ತಂದೆ ತಾಯಿ ಇವರೇ ಅಂತ ಆಗೋದಿಲ್ಲ ಸರ್, ಅದನ್ನ ವಾಪಸ್ ಕಳಿಸ್ತೀವಿ ನಾವು ಯಾವ್ದು ಮ್ಯಾಚ್. ಈಗ ನೀವು ಈ ಮನೆ ಬರ್ತೀರಾ, ಈ ಮನೆಯಲ್ಲಿ ಮಕ್ಕಳಿದ್ದಾರೆ, ತಂದೆ ತಾಯಿ ಇಲ್ಲ, ನಿಮಗೆ ಗೊತ್ತಾಗಲ್ಲ, ನಮಗೆ ಗೊತ್ತಾಗಲ್ಲ. ಇಲ್ಲಿರೋರು ಏನು ಮಾಡ್ತಾರೆ, ಯಾರೋ ಅನ್ನೋದು ಕರ್ಕೊಂಡು ಇವರೇ ತಂದೆ ತಾಯಿ ಅಂತ ಅವ್ರನ್ನ ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ತೋರಿಸ್ಬಿಡ್ತಾರೆ. ನಿಮಗೆ ನೀವೇ ಅದನ್ನ ಎಂಟ್ರಿ ಮಾಡ್ತೀರಾ? ತೋರಿಸಿದ್ರೆ ನಾವು ಮಾಡೋಕ್ಕಾಗಲ್ಲ ಸರ್. ಅವರು 2002 ಅಲ್ಲಿ ಅವ್ರ ತಂದೆ ತಾಯಿ ಇರಬೇಕು, ಮತ್ತೆ ಅವ್ರದ್ದು ನಾವು ಅವಾಗಿರ್ತಾರೆ. 2002ನಲ್ಲಿ ಅವ್ರು ಜೀವಂತವಾಗಿರ್ತಾರೆ. ಅದಾದ ನಂತರ ಅವರು ಕಾಲ ಆಗಿರ್ತಾರೆ. ಆದ್ರೆ ಅವ್ರ ನಂಬರ್ ಹಾಕಿ ಮಕ್ಕಳನ್ನ ಹ್ಯಾಡ್ ಮಾಡ್ತೀವಿ ಸರ್. ಬಟ್ ಅವರು ಇದ್ದಾರೆ ಅಂತೇಳಿ ಸೇರಿಸ್ತಾ ಇದ್ದಾರೆ ಅಂತ ದೂರು. ಅಂದ್ರೆ ಆಗಲ್ಲ. ಅಂದ್ರೆ ನಿಜನಾ? ಇಲ್ಲ ಸರ್, ಫಾರ್ಮ್ ತೋರಿಸ್ರಿ ಹೆಂಗೆ ಆಗಲ್ಲ ಅನ್ನೋದಕ್ಕೆ ಹೆಂಗೆ ಹೇಳ್ರಿ. ಈಗ ಮಾಡ್ತಾ ಇದ್ದಾರೆ ಅಂತ ದೂರು ಬಂದಿದೆ. ಇದು ಆಗೋದೇ ಇಲ್ಲ ಅಂದ್ರೆ ಹೆಂಗೆ ಆಗೋದಿಲ್ಲ ಅಂತ ನಾನು ಸ್ವಲ್ಪ ಸರ್, ಈಗ ನಾವು ತಂದೆ ತಾಯಿದು ಡೀಟೇಲ್ಸ್ ತೊಗೊಳ್ತೀವಿ. ನಿಜ, ಅವ್ರು ಡೆತ್ ಆಗಿರಲಿ, ಅವ್ರ ಬಗ್ಗೆ ಜೀವಂತವಾಗಿದ್ದು ಕೂಡ ನಾವು ತಂದೆ ತಾಯಿ ಡೀಟೇಲ್ಸ್ ತೊಗೊಳ್ತೀವಿ. ಅಂದರೆ ಈಗ ಮ್ಯಾಪಿಂಗು, ಈಗ ಇವರು ಜನಾರ್ದನ್ ಅನ್ನೋರು 2002 ಅಲ್ಲಿ ವೋಟ್ ಮಾಡಿದರೆ ಈಗ ಫಿಲ್ ಮಾಡ್ತೀವಿ. ಅವರು ವೋಟ್ ಅವ್ರದ್ದು ಮತ್ತು ಅವ್ರ ತಂದೆ ತಾಯಿ ಡೀಟೇಲ್ಸ್ ಇಲ್ಲಿ ಬರೀತೀವಿ. ಅವ್ರ ಯಾರು ಈ ಜಗನ್ ತಂದೆ ತಾಯಿ ಡೀಟೇಲ್ಸ್? ಹೌದು, ಅವ್ರು ಡೆತ್ ಆಗಿರ್ತಾರೆ ಆಲ್ರೆಡಿ. ಅವ್ರಿಗೆ 80 years ಆಗಿದೆ. ಅವ್ರ ತಂದೆ ತಾಯಿ ಡೆತ್ ಆಗಿದ್ದಾರೆ 2002ನಲ್ಲಿ 80 years. ಈಗ ಅಂದ್ರೆ ಅವ್ರ ತಂದೆ ತಾಯಿ ಡೆತ್ ಆಗಿದ್ದಾರೆ. ಆದ್ರೂ ನಾವು ತಂದೆ ಹೆಸರು ಮತ್ತೆ ತಾಯಿ ಹೆಸರು ಮತ್ತೆ ಅವ್ರ ಹೆಂಡತಿ ಹೆಸರು ಬರುತ್ತೆ. ಆಯ್ತು, ಅಷ್ಟೇ ಡೀಟೇಲ್ಸ್ ತಗೊಳ್ತೀವಿ ಸರ್. ಈ ಇಷ್ಟ ತಗೊಳ್ತೀರಾ? ಈಗ ಇವರು ಜಗನ್ ಅನ್ನೋರು ಇದ್ದಾರಲ್ಲ, ಈಗ 80 ವರ್ಷ ಅವ್ರ ಜೀವಂತವಾಗಿದ್ದಾರೆ. ಇವ್ರ ತಂದೆ ತಾಯಿ ಇರಲ್ಲ ಅಲ್ವಾ? ಒಂದು ವೇಳೆ ಇವರೇ ಜಗನ್ ಅವ್ರ ತಂದೆ ತಾಯಿ ಅಂತ ಹೇಳ್ಬಿಟ್ಟು, ಇವ್ರ ವಯಸ್ಸು ಈಗ 80 ಇರ್ಬೋದು. ಫಾರ್ ಎಕ್ಸಾಂಪಲ್ ಈಗ 50 ವರ್ಷ 60 ವರ್ಷ ಇರೋರನ್ನ ಕರ್ಕೊಂಡು ಇರ್ತಾರೆ. ಅವ್ರ ತಂದೆ ತಾಯಿ ತೀರೋಗಿರ್ತಾರೆ. ಯಾರನ್ನೋ ಅನ್ನೊಂದು ಪರ್ಸನ್ನ ತಂದೆ ತಾಯಿ ಅಂತ ಅದನ್ನ ನಿಮ್ಗೆ ಹೆಸರು ಹೇಳಿ ಇಲ್ಲಿ ಎಂಟ್ರಿ ಮಾಡಿಬಿಡ್ತಾರೆ. ಅದು ಅಕ್ಸೆಪ್ಟ್ ಆಗುತ್ತಾ ಸಿಸ್ಟಮಲ್ಲಿ? ತಗೊಳ್ಳಲ್ಲ, ರಿಜೆಕ್ಟ್ ಆಗುತ್ತೆ. ಬಟ್ ಯಾಕಂದರೆ ಇದು ಮ್ಯಾನ್ಯುವಲ್ ಅಲ್ವಾ? ಈಗ ಕೈಯಲ್ಲಿ ಬರೆದು ನೀವು ಎನಿಮಿನೇಷನ್ ಫಾರಮ್ ಕೊಟ್ಟು ತಿರುಗಿ ವಾಪಸ್ ತಗೊಂಡೋಗ್ತೀರ. ತಗೊಂಡು ಹೋದ್ಮೇಲೆ ಅದು ಆಗಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಸರ್. ಈಗ ನಾವು ಮ್ಯಾಪಿಂಗ್ ಮಾಡೋವಾಗೆ ನಾವು ಒಂದು ಇದು ಮಾಡ್ತೀವಿ ಸರ್. ಈಗ ನನ್ನ ಹೆಸರು ಸುಧಾ, ನಮ್ಮ ತಂದೆ ಹೆಸರು ಕೃಷ್ಣಪ್ಪ. ನಮ್ಮ ತಂದೆ ಒಂದು ಡೆತ್ ಆಗಿದ್ದಾರೆ. ಅವ್ರದ್ದು ಡೀಟೇಲ್ಸ್ನ ನಾವು ಇಲ್ಲಿ ಫಿಲ್ ಮಾಡ್ತೀವಿ. ನಾನು ಅವಾಗ 18 years ಆಗಿಲ್ಲ 2002 ಅಲ್ಲಿ. ಇವಾಗ ನಂದು ಇಲ್ಲಿ ಫಾರ್ಮ್ ಇದೆ. ಅವ್ರ ತಂದೆಯಿಂದ ಬಂದು, ಇವಾಗ ನಮ್ಮ ತಂದೆದು ಬಂದು ನಾನು ಇಲ್ಲಿ ಫಿಲ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಬಂದು ನಾನು ಕೃಷ್ಣಪ್ಪ ಅಂತ, ನಮ್ಮ ತಂದೆ ಹೆಸರು ಕೃಷ್ಣಪ್ಪದೇ ಡೀಟೇಲ್ಸ್ ಬರ್ತಿರ್ತೀನಿ. ಈ ಹೆಸರಿಗೂ ಮತ್ತು ಈ ಹೆಸರಿಗೂ ಮ್ಯಾಚ್ ಮಾಡ್ತೀನಿ. ಇಲ್ಲಿ ಇವ್ರ ತಂದೆ ಹೆಸರು ಮ್ಯಾಚ್ ಮಾಡ್ತೀರಾ? ಹಾಂ ಸರ್. ಈಗ ನಿಮಗೆ ಅದೇನು ತಮ್ಮಲ್ಲ ಮತ್ತು ಪೇಸು ಇದೇನು ಇರಲ್ಲ, ಅದೇನು ಮಾಡಲ್ಲ. ನೀವು ಹೆಸರು ಟ್ಯಾಲಿ ಮಾಡ್ಬೋದು. ಜೀವಂತವಾಗಿದ್ರೂ ಮಾಡ್ಬೋದು, ಇಲ್ಲದಿದ್ರೂ ಮಾಡ್ಬೋದು. ಇಲ್ಲದೆ ತೀರೋಗಿರೋರನ್ನ ಇದ್ದಾರೆ ಅಂತೇಳಿ ಸೇರಿಸ್ತಾರೆ ಅಂತ ದೂರ ಇದೆಯಲ್ಲ, ಅದು ನಿಜನಾ, ಆಗತ್ತಾ ಅಂತ ನನ್ನ ಪ್ರಶ್ನೆ. ಇಲ್ಲ ಸರ್, ಇವಾಗ ನಾವೆಲ್ಲ ಅಪ್ಡೇಟ್ ಮಾಡ್ತೀವಲ್ಲ ಫೋನಲ್ಲಿ, ಲಾಸ್ಟಲ್ಲಿ ಒಂದು ಕಾಲಮಲ್ಲಿ ಅವ್ರ ತಂದೆ ಹೆಸರು ಇದ್ದೇ ಇರುತ್ತೆ. ಈಗ ಲೇಟ್ ಅಪ್ ಅಂತ ಬಂದೇ ಬರುತ್ತೆ, ಎಲ್ಲ ಯಾವಾಗಲೂ ಇರುತ್ತೆ. ಈ ಪ್ರೆಸೆಂಟ್ ಜೀವಂತ ಇದ್ದಾರೆ ಅಂತೇಳಿ ಓಟು ಇದ್ರಲ್ಲಿ ಸೇರಿಸ್ತಾರೆ ಅಂತ ದೂರು.
ಈಗ ಮಾಡೋಕ್ಕಾಗಲ್ಲ ಅಂತ ಈಗ ನೀವು ಈಗ ಬರ್ಕೊಳ್ತೀರಾ, ಇವ್ರ ಮನೆ ಹತ್ರ ಬಂದು ಇದೆಲ್ಲ ಬರೆದ್ಬಿಡ್ತೀರಾ, ತಗೊಂಡು ಇವ್ರಿಗೂ ಕೊಟ್ಟಿರ್ತೀರ, ಬರೆದು ಅವ್ರು ಬರೀತಾರೋ ಇಲ್ಲ ಇನ್ನೇನೋ ಸಹಾಯಕ್ಕೆ ಬಂದು ಬರೀತಾರೆ. ಇದು ತಗೊಂಡೋಗಿ ಮತ್ತೆ ನೀವು ವಾಪಸ್ಸು ನಾವು ಫೀಡ್ ಮಾಡ್ತೀವಿ ಸರ್ ಮೊಬೈಲಲ್ಲಿ. ನೀವು ಫೀಡ್ ಮಾಡ್ತೀರಾ, ನೀವೇ ಫೀಡ್ ಮಾಡ್ಕೊಂಡು ಫೀಡ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಗೆ ಮುಗೀತದು. ಆವಾಗ ಅವರು ಇದ್ದಾರೆ ಅಂತಲೇ ನಿಮ್ಗೆ ಹೇಳಿ ಬರ್ಸ್ಬಿಟ್ಟಿರ್ತಾರೆ, ನೀವು ಅದನ್ನೇ ಅಪ್ಲೋಡ್ ಮಾಡಿರ್ತೀರಾ. ಅಂದರೆ ಏನು ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೋ ಅದನ್ನೇ ನಾವು ಅಪ್ಲೋಡ್ ಮಾಡಿರ್ತೀರಾ. ಅವಾಗ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ ಅವ್ರು ಇದ್ದಾರೋ ಇಲ್ಲ ಅಂತ? ಸರ್ ಅದು ಮಿಸ್ ಮ್ಯಾಚ್ ಅಂತ ಬರುತ್ತೆ ಸರ್ ಹೆಸರುಗಳು. ಅದು ಡೇಟ್ ಆಫ್ ಬರ್ತು ಅದು ಹೆಸರುಗಳೇನಿದೆಯೋ ಮಿಸ್ ಮ್ಯಾಚ್ ಅಂತೂ ಒಂದು ಕಾಲಮ್ಸ್ ನಮ್ಗೆ ಬರ್ತಾ ಇದೆ. ಅದನ್ನು ಮತ್ತೆ ನಾವು ಅದನ್ನು ಅನ್ಮ್ಯಾಪ್ ಮಾಡಿಬಿಟ್ಟು ಮತ್ತೆ ಕರೆಕ್ಟಾಗಿ ಮಾಡಬೇಕು. ಆ ಥರ ಏನಾದರೂ ಎಕ್ಸಾಂಪಲ್ಲು ಯಾವುದಾದ್ರೂ ಈಗ ಬೇರೆಯವ್ರದ್ದು ಹಾಕಿರುತ್ತೆ, ಮತ್ತು ಆ ಕಾಲಮಲ್ಲಿ ಒಂದು ಕಾಲಮ್ ಇದೆ ಸರ್, ಅದರಲ್ಲಿ ಕೂತಿರುತ್ತೆ ಅದು ನಾವೇನು ಮಾಡಬೇಕಂದ್ರೆ ಅನ್ಮ್ಯಾಪ್ ಮಾಡಿಬಿಟ್ಟು ಮತ್ತೆ ಇದನ್ನು ಕರೆಕ್ಟಾಗಿ ಮಾಡಬೇಕು. ಅದೊಂದು ಆಪ್ಷನ್ ಇದೆ ಸರ್ ಇವಾಗ. ಅದಿನ್ನೂ ನಮಗೆ ಹೇಳಿಲ್ಲ, ಬಟ್ ಮಾಡಬೇಕಾಗುತ್ತೆ ಅದು. ಮ್ಯಾಪಿಂಗಲ್ಲಿ ಈಗ ಅದೆಲ್ಲ ಒಂದು ಅದು ಬೇರೆ ಬರಲ್ಲ ಸರ್ ಆ ಥರ. ಹಾಂ, ಈಗ ಬೇರೊಬ್ಬರು ಮಾಡಲ್ಲ. ಈಗ 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 ಇವ್ರು ಇದ್ದಾರೆ ಈ ಏರಿಯಾದಲ್ಲಿ, ಇವರು ಮುಖಂಡರು ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಪಾರ್ಟಿಗೆ ಸೇರಿರ್ತಾರೆ ಇವರು. ಈಗ ನೀವೇನು ಸರ್ಕಾರದ ಕೆಲಸ ಮಾಡ್ತೀರ ಅಷ್ಟೇ, ನೀವು ಯಾವ ಪಾರ್ಟಿಗೂ ಇಲ್ಲ. ಇವ್ರು ಏನು ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋ ವೋಟ್ರಸ್ಗೆ ಸೇರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ತಂದೆ ತಾಯಿ ಇದ್ದರೆ ಇನ್ನೊಂದು 2 ವೋಟ್ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ಬಿಟ್ಟು, ತಂದೆ ತಾಯಿ ಇಲ್ಲದೇ ಇದ್ದರೂ ಕೂಡ ಇನ್ಯಾರನ್ನೋ ಇಬ್ಬರನ್ನ ಕರ್ಕೊಂಬಂದಿರ್ತಾರೆ. ಇದ್ದಾರೆ ಮೇಡಮ್, ಇವರೇ ಅವರು ತಾಯಿ, ಇವರೇ ತಂದೆ ಅಂತೇಳಿ ನಿಮಗೆ ಫಿಲಪ್ ಮಾಡಿಸ್ಬಿಡ್ತಾರೆ. ಫಿಲಪ್ ಏನು ಸೇಮ್ ಅವ್ರ ಹೆಸರೇ, ಅದೇ ಹೆಸರೇ ಬರೆಸ್ತಾರೆ. ಮುಖ ಚಿತ್ರ ಭಾವಚಿತ್ರ ಬೇರೆ ಇರ್ತದೆ, ಬಟ್ ನಿಮ್ಗೆ ಗೊತ್ತಾಗಲ್ಲ. ಅದೇನಾಗುತ್ತೆ ಅಂದರೆ ಇವ್ರು ಬರಿಬೋದು, ಇವ್ರಿಗೆ ಗೊತ್ತಿಲ್ಲ, ಅದೇ ಎಂಟ್ರಿ ಮಾಡಿರ್ಬೇಕು. ಆಫ್ಟರ್ 9th ಏನಾಗುತ್ತೆ ಅಂದರೆ ಒಂದು ಮಾರ್ಕ್ ಎಲೆಕ್ಷನ್ ಇದು ಲಿಸ್ಟ್ ಬರುತ್ತೆ. ಆ ಲಿಸ್ಟ್ ಬಂದು BLA2 ತೊಗೊಂಡು ಆ ಬಂದಿರೋದು ಎಂಟ್ರೀಸ್ ಕರೆಕ್ಟ್ ಇದೆ ಅಂತ ಇವ್ರು ಚೆಕ್ ಮಾಡಬೇಕು. ಚೆಕ್ ಮಾಡಿ ಇವ್ರನ್ನ ಅಬ್ಜೆಕ್ಷನ್ ಆಗಬೇಕು. ಇಲ್ಲ ಅವಾಗ ನೀವು ಮಾಡಿದ ತಪ್ಪು, ಅಲ್ಲ ಮನೇಲಿ ತೀರೋಗ್ಬಿಟ್ಟಿದ್ರೆ ನೀವು ಎಂಟ್ರಿ ಮಾಡಿದ ತಪ್ಪು ಅಂತ BLA2 ಅಬ್ಜೆಕ್ಷನ್ ರೈಸ್ ಮಾಡಬೇಕು. ಹೌದು, ಅದು BLOಗಳಿಗೆ ಅದು ಅನಿಸ್ಬೇಕಲ್ಲ, ನೀವು ಇವ್ರು ಸುಳ್ಳು ಹೇಳಿದ್ದಾರೆ, ಸುಳ್ಳು ಹೇಳಿ ಸೇರಿಸ್ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾದಾಗ ಮಾತ್ರ ಅದು ಕ್ವಶನ್ ರೈಸ್ ಮಾಡ್ತಾರೆ. ಸರ್ ಆಲ್ಮೋಸ್ಟ್ ನಾವು ಆ ಥರ ಮಾಡೋಕ್ಕೆ ಬರಲ್ಲ ಸರ್, ನಮ್ಗೆ ಗೊತ್ತಿರುತ್ತೆ ಇವ್ರ ಪೇರೆಂಟ್ಸ್ ಇರೋದ್ರಿಂದ ನಮಗೆ ಅಂತ ಹೇಳ್ಬಿಟ್ಟು ನಾವು ಕನ್ಫರ್ಮ್ ಮಾಡ್ಕೊಂಡೇ ಮಾಡ್ಬೇಕು ಸರ್. ಅದು ಆ ಥರ ಮಾಡಲ್ಲ. ಅವ್ರ ಅಜ್ಜಿ ತಾತ ಕೂಡ ನಾವು ಇನ್ ಕೇಸು ಈಗ ನೀವು ಇಲ್ಲಿ ಪೂರ್ವಿಕರು ಇದ್ದಾಗ ನಿಮ್ಗೆ ಅಕ್ಕಪಕ್ಕ ಮನೆಗಳು ಹೋಗ್ತಾ ಬರ್ತಾ ನೋಡಿರ್ತೀರಿ, ಇಲ್ಲ ಅವ್ರು ತೀರೋಗಿದ್ದಾರೆ ಅಂತ ಅನಿಸ್ತದೆ. ಇನ್ಯಾರೋ ಬಾಡಿಗೆ ಮನೆಗಳವ್ರು ಬಂದಿದ್ರು, ಆಮೇಲೆ ಗೊತ್ತಿಲ್ಲದವ್ರು ಬಂದು ಈ ವಾಸ ಮಾಡ್ತಾ ಇರ್ತಾರೆ. ಅಂಥವ್ರು ನೀವೇನು ಐಡೆಂಟಿಫೈ ಮಾಡ್ತೀರಾ? ಅವರು ಇದ್ದಾರೆ ಅವ್ರ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಅಂತ, ಇಲ್ಲ ಅಂತ ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಅವ್ರದ್ದು ಒಂದು ಲಿಸ್ಟ್ ತಗೊಂಡು ಸರ್, ಅದರಲ್ಲಿ ಅವ್ರದ್ದು ಪಾರ್ಟ್ ನಂಬರು AC ನಂಬರ್ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಅವ್ರ ತಾತ ಅವ್ರು ಇದ್ದರೆ ತಾನೇ ಅವ್ರು ತಂದು ಕೊಡ್ತಾರೆ. ಅದು ನಾವು ಅದು ಹಾಕೋಷ್ಟಿಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರ ಮನೆದವರ ಇಲ್ವ ಅಂತ. ಪಾರ್ಟ್ ನಂಬರ್ ಇರುತ್ತೆ ಸರ್, ಅವ್ರು ಹೇಳಿರ್ತಾರಲ್ಲ ಸರ್, ಇದು ನಮ್ಮದೇ ಪಾರ್ಟ್ ನಂಬರ್ ಹಾಕೋಷ್ಟಿಗೆ, ಸೀರಿಯಲ್ ನಂಬರ್ ಹಾಕೋಷ್ಟಿಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ಆಂಧ್ರ, ತಮಿಳುನಾಡು, ಕೇರಳ ಅವ್ರನ್ನೆಲ್ಲ ತಂದು ಕೊಟ್ಟಿದ್ದಾರೆ ಸರ್. ಅವರು ಕೊಟ್ಟಿರೋ ನಂಬರ್ಗೆ ಮದರ್ ಫಾದರ್ ಅಲ್ಲ, ನೀವು ಬೇರೆ ಸ್ಟೇಟಿಂದ ಬೇರೆ ಜಿಲ್ಲೆಗಳಿಂದ ಬಂದಾಗ ಡಾಕ್ಯುಮೆಂಟು ನೀವು ಟ್ರೇಸ್ ಔಟ್ ಮಾಡ್ತೀರಾ, ಸರಿಯೋ ತಪ್ಪು ಅಂತ ಐಡೆಂಟಿಫೈ ಮಾಡ್ತೀರಾ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾನು ಹೇಳೋದು ಒಬ್ಬ ವ್ಯಕ್ತಿಯ ಮುಖಚರ್ಯ ಇದೆಯಲ್ಲ, ಅದು ನಿಮ್ಗೆ ಗೊತ್ತಾಗಲ್ಲ. ಎಲ್ಲ ಗೊತ್ತಾಗುತ್ತೆ ಅನ್ನೋದು ಹೇಗೆ? ಅದು ಅವತ್ತು ಎಕ್ಸ್ಪ್ಲನೇಷನ್ ಮಾಡಿ ಇವರು ಬಂದಿದ್ರು BLOs. ಈಗ ಡೆಲ್ಲಿಯಲ್ಲಿ ಒಬ್ರು ಎನ್ರೋಲ್ ಮಾಡಿರ್ತಾರೆ ತುಪ್ಪಲ್ಲಿ, ಇಲ್ಲೇನೋ ಕೊಟ್ಟರು ಫೋಟೋ ಮ್ಯಾಚ್ ಆಗಿಬಿಟ್ರೆ ಆಟೋಮೆಟಿಕ್ ಡೆಲಿಟ್ ಆಗುತ್ತೆ. ನನ್ನ ಮೂಲ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಈಗ ಒಂದು ಮನೆಯಲ್ಲಿ ಮಕ್ಕಳು ಇರ್ತಾರೆ, ತಂದೆ ತಾಯಿ ಇಲ್ಲ, ಆ ಮನೆಯಲ್ಲಿರೋರು ಯಾರೋ ಒಬ್ಬ ಲೀಡರ್ ಇನ್ನಿಬ್ಬರನ್ನ ಕರ್ಕೊಂಡ್ಬಂದು ನೋಡಿ ಸರ್ ಯಾವ ಥರ ಇದೆ ಇದು, ಹೆಂಗೆ ಸರ್ ಇಲ್ಲಿ ಓಡಾಡೋದು, ಗಾಡಿಗಳು ಹೋಗೋದು, ಆ ಒಂದು ಆಟೋ ಬರೋಕ್ಕೆ ಬರಲ್ಲ ಸರ್. ಹೆಂಗೆ ಸರ್ ಈ ಥರ ಮಾಡ್ಕೊಂಡು ರೋಡ್ಗಳು ಇದ್ರೆ ಹೆಂಗೆ ಸರ್ ನಾವು ಓಡಾಡೋದು? ಈಗ ಮನೆಗಳು ಈ ಕಡೆ ಇದೆ ನಮ್ಮದು, ಈ ಬಸ್ಸಲ್ಲಿರೋ ಮನೆಗಳವರು ಈ ಥರ ಮಾಡಿಬಿಟ್ರೆ ನಾವು ಹೆಂಗೆ ಸರ್ ಓಡಾಡೋದು? ಮಾಡಬೇಕು. ಈಗ ಮುನ್ಸಿಪಾಲ್ಟಿನಲ್ಲಿ ಮುನ್ಸಿಪಾಲ್ಟಿ ಕೌನ್ಸಿಲರ್ಗಳು, ಅಧ್ಯಕ್ಷರು, ಉಪಾಧ್ಯಕ್ಷರಿಗಿಲ್ಲ. ಈಗ MLA ಅವರು ಅದನ್ನೆಲ್ಲ ಚಾರ್ಜ್ ತಗೊಂಡವ್ರೆ. ಇದೆಲ್ಲ ನೋಡಿ ಏನೇನು ಮಾಡಬೇಕು, ಯಾವೆಲ್ಲ ಮಾಡಬೇಕು ನೋಡಿ ಸರ್. ಸ್ವಲ್ಪ ರೋಡ್ ಸರಿ ನೋಡಿ. ಈಗ ಹೆಂಗೆ ಸರ್ ಇವಾಗ ಒಂದು ಬಾಡಿಗೆಗೆ ಬರ್ಬೇಕು ಸರ್, ಅವ್ರು ಬರೋರು ಏನು ಮಾಡ್ತಾರೆ ಸರ್? ರೋಡ್ ನೋಡಿಬಿಟ್ಟು ಹೆಂಗೆ ನಾವು ಇಲ್ಲಿ ಬರೋದು? ಒಂದು ಆಟೋ ಬರೋಕ್ಕಾಗಲ್ಲ, ಒಂದು ಗಾಡಿ ಬರೋಕ್ಕಾಗಲ್ಲ ಅಂತ ಹೇಳಿ ಎಲ್ಲರೂ ವಾಪಸ್ ಹೋಗ್ತಾರೆ. ಈ ಥರ ಇದ್ರೆ ಹೆಂಗೆ ಸರ್? ಸ್ವಲ್ಪ ಇದನ್ನು ಎಲ್ಲ ಜವಾಬ್ದಾರಿ MLA ಅವ್ರದ್ದೇ. MLA ಈ ಕ್ಷೇತ್ರದ MLA ಮಾಡಬೇಕು. ನಾವು ಎಷ್ಟು ಪ್ರಶ್ನೆಗಳು ನೋಡಿ, ಈಗ ಹಳ್ಳಿಗಳಲ್ಲಿ ನೀವು ಮೀಡಿಯಾದೆಲ್ಲ ನೋಡಿರಬೇಕು, ಗದಗಾನಗುಪ್ಪದಲ್ಲಿ ಫಿಲ್ಟ್ರು ಸಮಸ್ಯೆ ಆಗಿದೆ, ಕುಡಿಯೋ ನೀರಿನ ಸಮಸ್ಯೆ, ನಾಗಲೇಪಲ್ಲಿಲಿ ಆಗಿದೆ. ಇನ್ನೊಂದು ಕಡೆ ಶ್ರೀನಿವಾಸಪುರ NG ಪಂಚಾಯಿತಿ ಅಂತ ಬರುತ್ತೆ, ಶ್ರೀನಿವಾಸಪುರದಲ್ಲಿ 6 ತಿಂಗಳಾಗಿದೆ. ಇದೇ MLA ಅವರು ಪೂಜೆ ಮಾಡಿ ಬಂದ್ಬಿಟ್ಟವ್ರೆ. ಆಮೇಲೆ JCB ತಗೊಂಡೋಗಿ ರೋಡ್ ನಗದ್ಬಿಟ್ಟವ್ರೆ.
6 ತಿಂಗಳಾದ್ರೆ ಇದುವರೆಗೂ ಊರಿಗೆ ಹೋಗಿಲ್ಲ. ಊರ್ನವರೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಈಗ. ಹೌದು ಸರ್, ಅದು ಐವನಹಳ್ಳಿನಲ್ಲೇ ಅದೇ ಥರ ಮೊದಲೇ ಆಗಿದೆ ಇದ್ದಿದ್ರೆ ಸರ್. ನಮ್ಗೆ ಇದ್ದು ರೋಡೇ ಸಾಕಾಗಿತ್ತು. ಈ ಅಮ್ಮ ಬಂದು ಪೂಜೆ ಮಾಡಿ ಎಲ್ಲ ರೋಡ್ನಲ್ಲಿ ಅಗದ್ಬಿಟ್ಟು ಹೋಗ್ಬಿಟ್ರು. ನಾವು ಹೆಂಗೆ ಹೋಗಿ ಇಲ್ಲಿ ಓಡಾಡೋದು, ವಯಸ್ಸು ಹೋದವ್ರು ಓಡಾಡೋದು ಹೆಂಗೆ, ಆ ಹೆಣ್ಮಕ್ಳು ಓಡಾಡೋದು, ಸ್ಕೂಲ್ ಮಕ್ಕಳು ಓಡಾಡೋದು ಹೆಂಗೆ ಅಂತೇಳಿ ಭಾಳ ತೊಂದರೆ ಆಗಿದೆ ಅಂತೇಳಿ ಹೇಳ್ಕೊತಾರೆ. ಎಲ್ಲ ಮೀಡಿಯಾಗಳು ಪತ್ರಿಕೆಗಳಲ್ಲಿ ಬರ್ತಾ ಇದೆ. ನಾವು ಅದನ್ನು ಕೇಳಿದ್ರೆ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಈಗ ನುಂಗ್ಲಾರು ತುಪ್ಪ ಆಗ್ಬಿಟ್ಟಿದ್ದೀನಿ. ಆ ಥರ ಎಲ್ಲರೂ ಆ ಥರ ನೈಟ್ ಹೊತ್ತು ನಿದ್ದೆ ಬರಲ್ಲ ಅವ್ರಿಗೆ, ಹಂಗಾಗ್ಬಿಟ್ಟಿದೆ. ಕೋಲಾರವರೆಗೂ ನಿದ್ದೆ ಬರಲ್ಲ, ಇಲ್ಲಿ KGF ನಿದ್ದೆ ಬರಲ್ಲ ಕೆಲವರಿಗೆ, ಹಂಗಾಗಿದೆ. ಅದಕ್ಕೆ ನಾನು ಈಗ ರೇಷನ್ ಕಾರ್ಡ್ ನೋಡ್ರಿ 14,000 ಜನ ರೇಷನ್ ಕಾರ್ಡ್ ಹೋಗಿದ್ದು ನಿಜನಾ? ಹೌದೌದು. ಪೆನ್ಷನ್ ಏನು 14 ಪೆನ್ಷನ್ಸ್. ಪೆನ್ಷನ್ ಹೋಗಿದೆ. ರೇಷನ್ ಕಾರ್ಡ್ 4,000 ನಾನು ಅಂಕಿ ಅಂಶ ಕೊಟ್ಟಿದ್ದೀನಿ. ಅದನ್ನು ಕೆಲವರು ಹೋಗೀಗ ಮನೆ ಈಗ ಹೋಗವ್ರೆ, ಈಗ ಹೋಗಿ ಹೇಳ್ತವ್ರೆ. ನೀವು ನೋಡಿದ್ರಾ ವಿಡಿಯೋಗಳೆಲ್ಲ? ನೋಡಿದ್ರಾ ಇಲ್ಲ? ಇಲ್ಲ ಅಂದರೆ ಹಾಂ, ಹೋಗಿ ಮನೆಗಳ ಹತ್ರ ಇಲ್ಲ ಇದನ್ನು ಏನು ಕ್ಯಾನ್ಸಲ್ ಮಾಡಿಲ್ಲ, 29ನೇ ತಾರೀಕು ಮೇಡಮ್ಮು ವಾರ್ಡ್ಗೆ ಬಂದು ಸಾಲ್ವ್ ಮಾಡಿ. ಯಾವ ಸಾಲ್ವ್ ಮಾಡೋಕ್ಕಾಗಲ್ಲ. ಈಗ 3 ತಿಂಗಳು 4 ತಿಂಗಳಾಗಿದೆ பென்ஷன் இல்லையா? 4 மாதம் ஆச்சு பென்ஷன் நிற்க வச்சு. 4 மாதத்துக்கு பின்னாடி எல்லாம் வீட்டில் வேலைக்கு செஞ்சுட்டு இருக்கிறாங்க குழந்தைங்கெல்லாம். 4 மாதத்துக்கு பின்னாடி எல்லா வீட்டில் 40,000 50,000 1 லட்ச ரூபாய் பேமெண்ட் வருது. அதனால உங்களுக்கெல்லாம் பென்ஷன் நின்றுடுச்சு, ರೇಷನ್ ಕಾರ್ಡ್ ಅವ್ರದಿಲ್ಲ ಅಂತ MLA சொல்கிறாங்க. ಎಷ್ಟು ಮಿಸ್ಗೈಡ್ ಮಾಡ್ತಾರೆ ಅಮ್ಮ, ಎಷ್ಟು ಹುಷಾರಿದ್ದಾರೆ ನೋಡ್ರಿ. ನೀವೆಲ್ಲ ಹೆಣ್ಮಕ್ಳು ಅಂತ ಅಯ್ಯೋ ಪಾಪ ಅಂತ ಕಣ್ಣೀರು ಹಾಕ್ಕೊಂಡು ಬಂದ್ಬಿಟ್ಟಲ್ಲ ಅಮ್ಮ. ಇನ್ನು ಗಂಡಸರಿಗೆ ನಾ ಕಣ್ಣೀರೆಲ್ಲ ಇರಲ್ವಾ? ನಮಗೂ ಕಣ್ಣಿದೆ, ಎಲ್ಲರ ಕಣ್ಣೀರು ನಮಗೂ ಬರ್ತದೆ. ನಾವು ತಾಯಿ ಹೊಟ್ಟೆಲ್ಲಿ ಹುಟ್ಟಿರೋದು, ನಾವು ಗಂಡಸ ಹೊಟ್ಟೆಲ್ಲಿ ಹುಟ್ಟಿದ್ದೀವಿ. ನಾವು ನಮ್ಮ ತಾಯಿ ಅಮ್ಮ ತಾನೇ. ಹೆಣ್ಮಕ್ಳು ಅಂತಂದಾಗ ಪಾಪ ವಯಸ್ಸಾದವರು ಹೋಗಿ ಕೇಳ್ಕೊತಾರೆ ನನ್ನ ಪೆನ್ಷನ್ ಬರಲ್ಲ ಅಂತ. ಇಲ್ಲ ನಿಮ್ಮ ಮಗ 40,000 ಸಂಪಾದನೆ ಮಾಡ್ತಾನೆ, ಅದಕ್ಕೆ ಪೆನ್ಷನ್ ನಿಂತೋಗಿದೆ ಅಂದರೆ ಅವ್ರ ಮಗ 5 ವರ್ಷ 10 ವರ್ಷದಿಂದ ಕೆಲಸಕ್ಕೆ ಹೋಗ್ತಾನೆ, ಕಷ್ಟಪಟ್ಟವನು ಓದಿದ್ದೇನೆ ಸೇರಿಸ್ಕೊಂಡಿದ್ದಾರೆ. ಆವಾಗ ತಾಯಿಗೆ ಏನೂ ಸಂಪಾದನೆ ಇರಲ್ಲ, ಆ ಪೆನ್ಷನಲ್ಲೇ ಜೀವನ ಮಾಡ್ತಾರೆ. ಪಾಪ ಮಾತ್ರೆ ತಗೋಬೇಕು, ಏನಾದರೂ ಒಂದು ಕಷ್ಟ ಸುಖಕ್ಕೆ ಆಗ್ತದೆ ಅಂತೇಳಿ ಅದಕ್ಕೆ ಬರಲ್ಲ ಅಂತೇಳಿ MLA ಅವರೇ ಹಂಗೆ ಅವ್ರಿಗೆ ಹೇಳಿದ್ರೆ ಅಮ್ಮ ಎಲ್ಲೋಗ್ಬೇಕು ಏಜ್ ಯಾರ ಕಿಟ್ಟ போய் ಕೇಳಿದ್ರೆ 7 வீட்லேயே ಅಪ್ಪ ಅಮ್ಮಕ್ಕೂ ಬೇರೆ ಕಡೆ ಸೆಟ್ಲ್ ಆಗ್ಬಿಟ್ಟವ್ರೆ. ಅವರು ಇಲ್ಲಿ ಅಪ್ಪ ಅಮ್ಮ ಮನೇಲಿದ್ದಾರೆ, ಅವ್ರು யார் அவங்கள பார்க்குறாங்க? அது கேட்டால் இல்லை உங்களுக்கு பேமெண்ட் வருது உங்கள் குழந்தைங்களுக்குன்னு சொன்னால் இப்போ இவங்களுக்கும் பேமெண்ட் வருதா? ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಅದನ್ನು ಹೇಳಿದೆ, 4 ತಿಂಗಳ ಹಿಂದೆ ಅವ್ರ ಕೆಲಸಕ್ಕೆ ಸೇರಿದರೆ ಅವ್ರ ಪೆನ್ಷನ್ ಕಟ್ ಮಾಡ್ತಾ ಇದ್ದೀರಾ ಮಾಡಿ. ಇವರು 5 ವರ್ಷ ಆಗಿದೆ 10 ವರ್ಷ ಆಗಿದೆ ಕೆಲಸಕ್ಕೆ ಸೇರಿ கஷ்டப்பட்டு சேர்ந்து அப்போ பேமெண்ட் அப்போ வந்து வருது. அப்போ இவங்களுக்கு இந்த கவர்மெண்ட்டுக்கும் இந்த MLA தெரியலையா, கண்ணு தெரியலையா, காது கேட்கலையா? இவங்க பின்னாடி ஃபாலோ பண்ணுறாங்க. இப்போ வீட்டுக்கிட்டே போய் கேட்டுனுக்குறாங்களா, வீடாக போய் இல்லை வாங்க எல்லாம் இப்போ 29ஆம் தேதி எல்லாம் சரி, ஒன்றுமே சேர்க்க ஆகல அவங்க கையில். பில்லு மார்க்கெட்டில் அங்கே போய் அது ஒரு கோடிக்கணக்கில் பணம் எடுக்கிறதுக்கு அது ஒரு பிளான். முனிசிபாலிட்டி ஆஃபீஸ் மேலே வித்தவுட் டெண்டர் கன்ஸ்ட்ரக்ஷன் நடந்துருக்குது. எல்லாம் யாரும் கோலார்காருக்கு டெண்டர் கொடுக்குறது. எங்கள் ஊரில் யார் கான்ட்ராக்ட் இருக்கிறாங்க இல்லையோ ஒன்றுமே புரியல. அவங்க வெளியே வந்து கேட்கணும், ஒரு பிரச்சனையும் இல்லை. தண்ணி பாரிப்போ டாட்டு எல்லா பக்கம் வந்துடுச்சு, ಎಲ್ಲ ಕಡೆ ಬರಗಾಲ, ನೀರೇ ಸಿಕ್ಕಲ್ಲ. ಒಂದು ಬಿಂದೆಗೆ ನೀವು ಎಷ್ಟು ಕೊಡ್ತೀರಾ ದುಡ್ಡು? 4 ರೂಪಾಯಿ 5 ರೂಪಾಯಿ 20 ರೂಪಾಯಿ ತಗೊಂಡು ಸರ್ 15 ರೂಪಾಯಿ ಟ್ಯಾಂಕ್ ಕ್ಯಾನ್ ಕಲಿ 15 ಅದು 5 ರೂಪಾಯಿ ಅದು 5 ರೂಪಾಯಿ ಆಯಿತು. ಟ್ಯಾಂಕ್ ಅಂದ್ರೆ 20 ರೂಪಾಯಿ 5 ರೂಪಾಯಿ ಆಗಲಿ, ಟ್ಯಾಂಕ್ ಅಂದರೆ ಅದಕ್ಕೆ 20 ರೂಪಾಯಿ ಆಗಲಿ. ಒಂದು ತಿಂಗಳಿಗೆ ಎಷ್ಟು ಬೇಕು ನಿಮಗೆ? ಎಷ್ಟು ದುಡ್ಡು ನೀರಿಗೆ ಕೊಡ್ತೀರಲ್ಲ ನೀವು ಸಂಪಾದನೆ ಏನು ಮಾಡೋಕ್ಕಾಗುತ್ತೆ? ಎಲ್ಲ ನೀರಿಗೆ ಕೊಡಬೇಕು. ಏನು ಆಲ್ಟರ್ನೇಟಿವ್? ಇವರು ಮುನ್ಸಿಪಾಲ್ಟಿಯವರು MLA ಏನು ಮಾಡಿದ್ದಾರೆ? ಕ್ಷೇತ್ರದ ಜನರಿಗೆ ಬರಗಾಲ ಬರುತ್ತೆ, ಮಳೆ ಬರ್ತಾ ಇಲ್ಲ, ಇವ್ರಿಗೆಲ್ಲ ನೀರು ಕೊಡಬೇಕು, ರೋಡ್ ಕೊಡಬೇಕು, ಅವ್ರಿಗೆ ಎಲ್ಲ ಸೌಲಭ್ಯ ಕೊಡಬೇಕು ಅನ್ನೋ ಜ್ಞಾನ ಇರಬೇಕಲ್ಲ. ಅವಾಗ ಸದ್ಯ ಕೇಳ್ತಾರೆ ಅದಲ್ಲತ್ತು ಬೇರೆ ಅವ್ರ ಜೊತೆ ಬರ್ತಾರಲ್ಲ ಆಫೀಸರ್ಗಳು, ಈ ಮೊದಲೇ ಹೇಳ್ಕೊಟ್ಬಿಟ್ಟಿರ್ತಾರೆ, ನಾನು ಹಿಂಗೆ ಹೋಗ್ತೀನಿ, ನೀವು ಇಷ್ಟೇ ಹೇಳ್ರಿ ಅಂತೇಳಿ ಅವ್ರು ಅದೇ ಈ CD ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ, ವಾಯ್ಸ್ ರೆಕಾರ್ಡು. ಅದನ್ನು ಒಂದು ಚಿಪ್ಗೆ ಹಾಕ್ಬಿಟ್ರೆ ಅದು ಆಡ್ಕೊಂಡು ಹೋಗ್ತಾ ಇರ್ತದೆ. ಹಂಗೆ ಅದು ಇವರು MLA ಅವರು ಚಿಪ್ ರೆಡಿ ಮಾಡಿ ಕೊಟ್ಬಿಡೋದು ಅವ್ರ ಕೈಗೆ. ಅದು ಬಟನ್ ಹಾಕಿ ಮಾಡಿದ್ರೆ ಎಲ್ಲನ ಏರಿಯಾಗೆ ಹೋದಾಗ ಅದು ಆನ್ ಮಾಡಿಕೊಂಡು ಅದು ಆಡ್ತಾ ಹೋಗ್ತದೆ. ಹಂಗಾಗ್ಬಿಟ್ಟಿದ್ದಾರೆ. ಕೇಳಬೇಕು, ಮಕ್ಕಳು ಮನೇಲಿ ಓದಲೇಬಾರ್ದು, ಕೆಲಸಕ್ಕೆ ಸೇರಲೇಬಾರ್ದು ಅನ್ನೋದಾದರೆ ಮತ್ತು ಇನ್ನೇನು ಮಾಡ್ತಾರೆ ಇವರು? ಹೋಗಲಿ, ನಮ್ಮ BJP ಗೌರ್ಮೆಂಟ್ ಇದ್ದಾಗ ಪೆನ್ಷನ್ ನಾವು ತೆಗೆದ್ವಾ? ಕ್ಯಾನ್ಸಲ್ ಮಾಡಿದ್ವಾ?
ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ವಾ? ಆವಾಗಲೂ ಇದ್ದರು, ಎಲ್ಲ ಮನೆಗಳಲ್ಲಿ ಕೆಲಸಕ್ಕೆ ಹೋಗೋರು, ಪೇಮೆಂಟ್ ಮಾಡಿ ತಗೊಳ್ಳೋರು ಇದ್ದರು. ನಾವು ಆ ಥರ ಕೆಲಸಕ್ಕೆ ಕೈ ಹಾಕಲಿಲ್ಲ. ಇವ್ರು ಬಂದ್ಬಿಟ್ಟು ಪಾಪ ಬಡವರು, ವಯಸ್ಸಾದವರು ಅದನ್ನೇ ಸರ್ ಯಾರು ಪ್ರಾಂತಾಗಿ ಕೆಲಸ ಮಾಡ್ತಾರೋ ಅವ್ರು ನಿಲ್ಸಲ್ಲ ಸರ್. ಏನು ಮಾಡೋದು ಅರ್ಥ ಮಾಡ್ಕೊಡಲ್ಲ ಸರ್. ಅದು ಸುಳ್ಳಿಗೆ ನಾನು ಜಾಸ್ತಿ ಆಯ್ತು. தண்ணி விடுறது தண்ணிக்கார யார் விட்டுறோம் கரெக்டாக சொல்லு இருங்கோ தண்ணிக்கார கொழாக்காரன் விடணும். இந்தப்பா விடுறாரு.